ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವಾಗಿದೆ. ಮಗುವಿಗೆ ಜನ್ಮ ಕೊಟ್ಟು ಅಂಜಲಿ ಪಾಟೀಲ್ ಸಾವಿಗೀಡಾಗಿದ್ದಾರೆ. ಬೆಳಗಾವಿ ತಾಲೂಕಿನ ನಿಜಲಿಯ ಅಂಜಲಿ ಪಾಟೀಲ್ ಮೃತಪಟ್ಟಿರುವಂತಹ ಬಾಣಂತಿ ಅಂತ ಹೇಳಲಾಗ್ತಾ ಇದೆ. ಅಂಜಲಿಗೆ ಜನವರಿ 22ಕ್ಕೆ ಹೆರಿಗೆ ದಿನಾಂಕ ನೀಡಿದ್ರಂತೆ ವೈದ್ಯರು. ಹೆರಿಗೆ ನೋವು ಕಾಣಿಸದ ಹಿನ್ನೆಲೆ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ಬಿಮ್ಸ್ನಲ್ಲಿ ಸಿ ಸೆಕ್ಷನ್ ಮೂಲಕ ಅಂಜಲಿ ಹೆರಿಗೆಯನ್ನ ಕೂಡ ಮಾಡಿಸಿದ್ರು. ಆ ನಂತರ ಅಂಜಲಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಬಟ್ ಬಾಣಂತಿಯ ಸಾವಿಗೆ ಕಾರಣ ಏನು ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಬಹುತೇಕ ಜಿಲ್ಲಾಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವಾಗ್ತಾ ಇತ್ತು. ಪರ್ಟಿಕ್ಯುಲರ್ ಆಗಿ ಬಳ್ಳಾರಿಯಲ್ಲಿ ಅಲ್ಲಿ IV ದ್ರಾವಣ ಅದಕ್ಕೆ ಪ್ರಮುಖ ಕಾರಣ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಇಲ್ಲೂ ಕೂಡ ಹಾಗಾಗಿದೆಯಾ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸಿಗಬೇಕು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವ ದೃಶ್ಯವನ್ನ ನೋಡ್ತಾ ಇದೆ. ಪೇಷಂಟ್ ಹೆಸರು ಅಂಜಲಿ ಪಾಟೀಲ್ ಅಂತ, 32 ವರ್ಷ. ಅವಳು 1ನೇ ಪ್ರೆಗ್ನೆನ್ಸಿ ಇದ್ದಳು. ಪ್ರೈಮಿ ಗಿರೋಡ ವಿತ್ 40 ವೀಕ್ಸ್ ವಿತ್ ಸೆಪಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೇಸಿಯಸ್ ಪ್ರೆಗ್ನೆನ್ಸಿ. ಅವಳು ನಿನ್ನೆ ನಾವು ಅವಳ OPDಗೆ ಬಂದಿದ್ದಳು. OPDಯಾಗಿ ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಭಾಳ ವರ್ಷ ಆಯಿತು, ಮಕ್ಕಳಾಗಿಲ್ಲಾಗಿದ್ದು. ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡಬೇಕಂತ ಅಡ್ಮಿಟ್ ಮಾಡಿದ್ವಿ 4 ಗಂಟೆಗೆ. ಸೊ 4 ಗಂಟೆಗೆ ಅಡ್ಮಿಟ್ ಆಗಿದ್ದಳು. ಆಮೇಲೆ ಅವಳನ್ನ ರೂಟೀನ್ ಚೆಕಪ್ ಮಾಡುವಾಗ ನಮ್ಮ ಟ್ರಯಲ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮ್ಯುಕೇನಿಯಮ್ ಇತ್ತು. ಮ್ಯುಕೇನಿಯಮ್ ಅಂದರೆ ಮಗು ಸಂಡಾಸ ಮಾಡಿರುತ್ತೆ. ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ. ಮ್ಯುಕೇನಿಯಮ್ ಸ್ಟೇನ್ ಲೈಕರ್ ಅಂತ ಅದು ಇರೋದ್ರಿಂದ ಮಗುಗೆ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮ್ಮಿಡಿಯೇಟ್ ಸೆಕ್ಷನ್ ತೊಗೊಂಡು ಹೋದ್ವಿ. ಅದು 11 ಗಂಟೆಗೆ ಸೆಕ್ಷನ್ ಮಾಡಿದ್ವಿ. 11:25ಕ್ಕೆ ಬೇಬಿ ಎಕ್ಸ್ಟ್ರಾಕ್ಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಬಹುತೇಕ ಕಡೆ ಬಾಣಂತಿಯರ ಸಾವಾದಾಗ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ರು, ಈ IV ದ್ರಾವಣ ಕಾರಣ ಅಂತ ಹೇಳ್ತಾ ಇದ್ರು. ಇಲ್ಲೂ ಕೂಡ ಹಾಗಾಗಿದೆಯಾ? ಕಾರಣ ಏನು? ಹೌದು ಶ್ರುತಿ, ಬೆಳಗಾವಿಯ ಏನು ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದೆ ಅನ್ನೋ ಒಂದು ಮಾತನ್ನು ಅಥವಾ ಆರೋಪವನ್ನು ಕುಟುಂಬಸ್ಥರು ಮಾಡ್ತಿರುವಂಥದ್ದು. ಸದ್ಯ ಬೆಳಗಾವಿಯ ಬಿಮ್ಸ್ ಶವಾಗಾರದ ಮುಂದೆ ಮರಣೋತ್ತರ ಪರೀಕ್ಷೆಗಾಗಿ ಬಾಣಂತಿಯ ಮೃತದೇಹವನ್ನು ಕೂಡ ಇರಿಸಲಾಗಿರುವಂಥದ್ದು ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಬೆಳಗಾವಿ ತಾಲೂಕಿನ ನಿಲ್ಜಿ ಅನ್ನೋ ಒಂದು ಗ್ರಾಮದ ಅಂಜಲಿ ಪಾಟೀಲ್ ಎಂಬ 31 ವರ್ಷದ ಬಾಣಂತಿ ಸಾವನ್ನಪ್ಪಿದ್ದಾರೆ. ಇವರು ಏನು ಜನವರಿ 22ರಂದು ವೈದ್ಯರು ಇವರಿಗೆ ಹೆರಿಗೆಗೆ ಏನು ದಿನಾಂಕವನ್ನು ಕೊಟ್ಟಿದ್ರು. ಆದರೆ ಏನು ಹೆರಿಗೆಗೆ ದಿನಾಂಕ ಬರದೇ ಇದ್ದಂಥ ಸಂದರ್ಭದಲ್ಲಿ, ಏನು ಹೆರಿಗೆ ಹೊಟ್ಟೆ ನೋವು ಬರದೇ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ 4 ಗಂಟೆಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಇದಾದ ನಂತರ ಅವರ ಸಿಸೇರಿಯನ್ ಮೂಲಕ ಹೆಣ್ಣು ಮಗುವಿಗೆ ಕೂಡ ಜನ್ಮವನ್ನು ನೀಡ್ತಾರೆ. ಇದಾದ ನಂತರ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟನ್ನು, ಸರಿಯಾಗಿ ಚಿಕಿತ್ಸೆಯನ್ನು ನೀಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ವೈದ್ಯರು ಸರಿಯಾಗಿ ಚಿಕಿತ್ಸೆಯನ್ನು ನೀಡಿಲ್ಲ, ಹಾಗಾಗಿ ಮಗಳು ಏನು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ 12 ವರ್ಷದ ಬಳಿಕ ಏನು ಗರ್ಭಿಣಿಯಾದಂಥ ಏನು ಬಾಣಂತಿ ಸಾವನ್ನಪ್ಪಿರೋದ್ರಿಂದ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಹೀಗಾಗಿ ಸೂಕ್ತ ತನಿಖೆ ಆಗಬೇಕು, ನಾವು ಪೊಲೀಸರಿಗೆ ದೂರನ್ನು ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮತ್ತು ಬೆಳಗಾವಿಯ ಏನು ಮರಣೋತ್ತರ ಏನು ಶವಾಗಾರ ಏನಿದೆ, ಇಲ್ಲಿ ಬೆಳಗಾವಿಯ ಡೈರೆಕ್ಟರ್ ಅಂದರೆ ಅಶೋಕ್ ಶೆಟ್ಟಿ ಇರ್ಬೋದು ಮತ್ತು ವೈದ್ಯರ ತಂಡ ಕೂಡ ಭೇಟಿ ನೀಡಿ ಅಂದರೆ ವೈದ್ಯರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ, ಜೊತೆಗೆ ವೈದ್ಯರ ನಿರ್ಲಕ್ಷ್ಯ ಆಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ ಕುಟುಂಬಸ್ಥರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಆಗಿದೆ, ನಮ್ಮ ಖಾಲಿ ಹಾಳೆಯ ಮೇಲೆ ಸಹಿಯನ್ನು ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಏನೋ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ಸರಿಯಾಗಿ ಚಿಕಿತ್ಸೆಯನ್ನು ಮಾಡಿದರೆ ಮಗಳು ಉಳಿತಿದ್ಳು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ಕಣ್ಣೀರನ್ನು ಹಾಕ್ತಿರುವಂಥದ್ದು. ಶ್ರುತಿ, ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗೊಂದು ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವಾಗಿದೆ. ಮಗುವಿಗೆ ಜನ್ಮ ಕೊಟ್ಟು ಅಂಜಲಿ ಪಾಟೀಲ್ ಸಾವಿಗೀಡಾಗಿದ್ದಾರೆ. ಬೆಳಗಾವಿ ತಾಲೂಕಿನ ನಿಜಲಿಯ ಅಂಜಲಿ ಪಾಟೀಲ್ ಮೃತಪಟ್ಟಿರುವಂತಹ ಬಾಣಂತಿ ಅಂತ ಹೇಳಲಾಗ್ತಾ ಇದೆ. ಅಂಜಲಿಗೆ ಜನವರಿ 22ಕ್ಕೆ ಹೆರಿಗೆ ದಿನಾಂಕ ನೀಡಿದ್ರಂತೆ ವೈದ್ಯರು. ಹೆರಿಗೆ ನೋವು ಕಾಣಿಸದ ಹಿನ್ನೆಲೆ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ಬಿಮ್ಸ್ನಲ್ಲಿ ಸಿ ಸೆಕ್ಷನ್ ಮೂಲಕ ಅಂಜಲಿ ಹೆರಿಗೆಯನ್ನ ಕೂಡ ಮಾಡಿಸಿದ್ರು. ಆ ನಂತರ ಅಂಜಲಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಬಟ್ ಬಾಣಂತಿಯ ಸಾವಿಗೆ ಕಾರಣ ಏನು ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಬಹುತೇಕ ಜಿಲ್ಲಾಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವಾಗ್ತಾ ಇತ್ತು. ಪರ್ಟಿಕ್ಯುಲರ್ ಆಗಿ ಬಳ್ಳಾರಿಯಲ್ಲಿ ಅಲ್ಲಿ IV ದ್ರಾವಣ ಅದಕ್ಕೆ ಪ್ರಮುಖ ಕಾರಣ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಇಲ್ಲೂ ಕೂಡ ಹಾಗಾಗಿದೆಯಾ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸಿಗಬೇಕು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವ ದೃಶ್ಯವನ್ನ ನೋಡ್ತಾ ಇದೆ.
ಪೇಷಂಟ್ ಹೆಸರು ಅಂಜಲಿ ಪಾಟೀಲ್ ಅಂತ, 32 ವರ್ಷ. ಅವಳು 1ನೇ ಪ್ರೆಗ್ನೆನ್ಸಿ ಇದ್ದಳು, ಪ್ರೈಮಿ ಗಿರೋಡ ವಿತ್ 40 ವೀಕ್ಸ್ ವಿತ್ ಸೆಪಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೇಸಿಸ್ ಪ್ರೆಗ್ನೆನ್ಸಿ. ಅವಳು ನಿನ್ನೆ ನಾವು ಅವಳ ಒ ಪಿ ಡಿಗೆ ಬಂದಿದ್ದಳು. ಒ ಪಿ ಡಿಯಾಗಿ ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಭಾಳ ವರ್ಷ ಆಯಿತು, ಮಕ್ಕಳಾಗಿಲ್ಲಾಗಿದ್ದು, ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡಬೇಕಂತ ಅಡ್ಮಿಟ್ ಮಾಡಿದ್ವಿ 4 ಗಂಟೆಗೆ. ಸೊ 4 ಗಂಟೆಗೆ ಅಡ್ಮಿಟ್ ಆಗಿದ್ದಳು. ಆಮೇಲೆ ಅವಳನ್ನ ರೂಟೀನ್ ಚೆಕಪ್ ಮಾಡುವಾಗ ನಮ್ಮ ಟ್ರಯಲ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮ್ಯುಕೇನಿಯಮ್ ಇತ್ತು. ಮ್ಯುಕೇನಿಯಮ್ ಅಂದರೆ ಮಗು ಸಂಡಾಸ ಮಾಡಿರುತ್ತೆ, ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ. ಮ್ಯುಕೇನಿಯಮ್ ಸ್ಟೇನ್ ಲೈಕರ್ ಅಂತ ಅದು ಇರೋದ್ರಿಂದ ಮಗುಗೆ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮ್ಮಿಡಿಯೇಟ್ ಸೆಕ್ಷನ್ ತೊಗೊಂಡು ಹೋದ್ವಿ. ಅದು 11 ಗಂಟೆಗೆ ಸೆಕ್ಷನ್ ಮಾಡಿದ್ವಿ. 11:25ಕ್ಕೆ ಬೇಬಿ ಎಕ್ಸ್ಟ್ರಾಕ್ಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಬಹುತೇಕ ಕಡೆ ಬಾಣಂತಿಯರ ಸಾವಾದಾಗ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ರು, ಈ IV ದ್ರಾವಣ ಕಾರಣ ಅಂತ ಹೇಳ್ತಾ ಇದ್ರು. ಇಲ್ಲೂ ಕೂಡ ಹಾಗಾಗಿದೆಯಾ? ಕಾರಣ ಏನು? ಹೌದು ಶ್ರುತಿ, ಬೆಳಗಾವಿಯ ಏನು ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದೆ ಅನ್ನೋ ಒಂದು ಮಾತನ್ನು ಅಥವಾ ಆರೋಪವನ್ನು ಕುಟುಂಬಸ್ಥರು ಮಾಡ್ತಿರುವಂಥದ್ದು. ಸದ್ಯ ಬೆಳಗಾವಿಯ ಬಿಮ್ಸ್ ಶವಾಗಾರದ ಮುಂದೆ ಮರಣೋತ್ತರ ಪರೀಕ್ಷೆಗಾಗಿ ಬಾಣಂತಿಯ ಮೃತದೇಹವನ್ನು ಕೂಡ ಇರಿಸಲಾಗಿರುವಂಥದ್ದು ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಬೆಳಗಾವಿ ತಾಲೂಕಿನ ನಿಲ್ಜಿ ಅನ್ನೋ ಒಂದು ಗ್ರಾಮದ ಅಂಜಲಿ ಪಾಟೀಲ್ ಎಂಬ 31 ವರ್ಷದ ಬಾಣಂತಿ ಸಾವನ್ನಪ್ಪಿದ್ದಾರೆ. ಇವರು ಏನು ಜನವರಿ 22ರಂದು ವೈದ್ಯರು ಇವರಿಗೆ ಹೆರಿಗೆಗೆ ಏನು ದಿನಾಂಕವನ್ನು ಕೊಟ್ಟಿದ್ರು. ಆದರೆ ಏನು ಹೆರಿಗೆಗೆ ದಿನಾಂಕ ಬರದೇ ಇದ್ದಂಥ ಸಂದರ್ಭದಲ್ಲಿ, ಏನು ಹೆರಿಗೆ ಹೊಟ್ಟೆ ನೋವು ಬರದೇ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ 4 ಗಂಟೆಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಇದಾದ ನಂತರ ಅವರ ಸಿಜರಿನ್ ಮೂಲಕ ಹೆಣ್ಣು ಮಗುವಿಗೆ ಕೂಡ ಜನ್ಮವನ್ನು ನೀಡ್ತಾರೆ. ಇದಾದ ನಂತರ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟನ್ನು, ಸರಿಯಾಗಿ ಚಿಕಿತ್ಸೆಯನ್ನು ನೀಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ವೈದ್ಯರು ಸರಿಯಾಗಿ ಚಿಕಿತ್ಸೆಯನ್ನು ನೀಡಿಲ್ಲ, ಹಾಗಾಗಿ ಮಗಳು ಏನು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ 12 ವರ್ಷದ ಬಳಿಕ ಏನು ಗರ್ಭಿಣಿಯಾದಂಥ ಏನು ಬಾಣಂತಿ ಸಾವನ್ನಪ್ಪಿರೋದ್ರಿಂದ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಹೀಗಾಗಿ ಸೂಕ್ತ ತನಿಖೆ ಆಗಬೇಕು, ನಾವು ಪೊಲೀಸರಿಗೆ ದೂರನ್ನು ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮತ್ತು ಬೆಳಗಾವಿಯ ಏನು ಮರಣೋತ್ತರ ಏನು ಶವಾಗಾರ ಏನಿದೆ, ಇಲ್ಲಿ ಬೆಳಗಾವಿಯ ಡೈರೆಕ್ಟರ್ ಅಂದರೆ ಅಶೋಕ್ ಶೆಟ್ಟಿ ಇರ್ಬೋದು ಮತ್ತು ವೈದ್ಯರ ತಂಡ ಕೂಡ ಭೇಟಿ ನೀಡಿ ಅಂದರೆ ವೈದ್ಯರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ, ಜೊತೆಗೆ ವೈದ್ಯರ ನಿರ್ಲಕ್ಷ್ಯ ಆಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ ಕುಟುಂಬಸ್ಥರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಆಗಿದೆ, ನಮ್ಮ ಖಾಲಿ ಹಾಳೆಯ ಮೇಲೆ ಸಹಿಯನ್ನು ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಏನೋ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ಸರಿಯಾಗಿ ಚಿಕಿತ್ಸೆಯನ್ನು ಮಾಡಿದರೆ ಮಗಳು ಉಳಿತಿದ್ಳು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ